ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಮಾಡ್ತಾ ಇದ್ದೀನಿ. ಕೋಳಿ ಮೊದಲ ಮೊಟ್ಟೆ ಮೊದಲ. ನನಗೆ ಪರ್ಸ್ನಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವೀಡಿಯೋ ಮಾಡೋಣ ಅಂತ ಅನಿಸ್ತು. ಯಾರಿಗೆ ಇಷ್ಟ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಯಾರಿಗಾದ್ರೂ ಇಷ್ಟ ಆದರೆ ದಯವಿಟ್ಟು ಕವನಸ್ಲಕ್ಸ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ವೀಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಮೊಟ್ಟೆನ ಕಾವಿ ಕೂರಿಸ್ಬೇಕು. ಅದರಿಂದ ಒಂದು ಬೋಸಿಗೆ ಮಣ್ಣಿದ್ರೆ ಮಣ್ಣು ಹಾಕ್ಕೊಳ್ಳಿ, ಇಲ್ಲ ಮರಳು. ಆಲ್ಮೋಸ್ಟ್ ಮಣ್ಣು ಯಾರು ಯೂಸ್ ಮಾಡೋದಿಲ್ಲ, ಮರಳು ಅಥವಾ ಬೂದಿ. ನಮ್ಮ ಮನೇಲಿ ಬೂದಿ ಇದ್ದಿದ್ದರಿಂದ ನಾವು ಬೂದಿಲೇ ಕೂರಿಸ್ತಿದ್ದೀವಿ. ಬೂದಿನ ಒಂದು ಬಕೆಟ್ ಅಥವಾ ಬೇಷನ್ ಏನಂತಾರೆ ಅದಕ್ಕೆ ಇಟ್ಕೊಳ್ಳಿ. ಹಾಕಿದ ನಂತರ ಅದಕ್ಕೆ ಮೊಟ್ಟೆ ಇಡಬೇಕು. ನಾವು ಏನಕ್ಕೆ ಮರಳು ಅಥವಾ ಬೂದಿ ಹಾಕೋದಂದರೆ ಮೊಟ್ಟೆ ಗ್ರಿಪ್ಪಾಗಿ ಕೂತ್ಕೋಬೇಕು, ಬ್ಯಾಲೆನ್ಸಿಗಾಗಿ ಕೂತ್ಕೋಬೇಕು ಅನ್ನೋದಕ್ಕೋಸ್ಕರ ನಾವು ಬೂದಿ ಅಥವಾ ಮರಳು ಹಾಕೋದು. ಹಾಗೆ ಮೊಟ್ಟೆನ ರೌಂಡಕ್ಕೆ ಹಾಕೋಬೇಕು. ಸಮ ಸಂಖ್ಯೆಯಲ್ಲಿ ಮೊಟ್ಟೆ ಇಟ್ಕೋಬೇಕು. ಇಡಬೇಕಾದ್ರೆ ಸಮ ಸಂಖ್ಯೆಯಲ್ಲಿ ಇಡಬೇಕು ಮೊಟ್ಟೆನ. ಇಟ್ಟಿದ ನಂತರ ನಾವು ಇವಾಗ ಈ ಕೋಳಿಗೆ ಸ್ವಲ್ಪ ಪ್ರೊಸೀಜರ್ ಇಟ್ಟು ಸ್ಟಾರ್ಟ್ ಮಾಡೋಣ. ನೋಡಿ, ಈ ರೀತಿ ಸ್ವಲ್ಪ ಪುಕ್ಕ ಕಿತ್ಬಿಟ್ಟು ಹಾಕ್ತಾರೆ ಬಕೆಟ್ ಒಳಗಡೆ. ಅದಾಗಿದ್ದ ನಂತರ ಈ ರೀತಿ 3 ಸಲ ಕೋಳಿನ ನಿಲ್ಲಿಸ್ಬಿಟ್ಟು, ಅಂದರೆ ದೇವ್ರು ನಿಲ್ಲಿಸ್ಬಿಟ್ಟು ಕೋಳಿ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಏನಾದರೂ ಮುಚ್ಚಬೇಕು. ಕೋಳಿ ಎದ್ದೇಳಬಾರ್ದು, ಆವಾಗ ಮುಚ್ಚಬೇಕು. ನೋಡಿ, ಅದಕ್ಕೆ ಅವಾಗವಾಗ ಫುಡ್ ಹಾಕ್ತಾ ಇರಬೇಕು. ಕಾವಿ ಕೂರಿಸಿದಾಗ ಕೋಳಿ ಮುಟ್ಟೋದಕ್ಕೆ ಆಗೋದಿಲ್ಲ, ತುಂಬ ಡೇಂಜರಸ್, ಕಚ್ಚೇ ಬಿಡುತ್ತೆ, ಅಷ್ಟು ಡೇಂಜರಸ್ ಆಗಿರುತ್ತೆ. ಅಚ್ಚು ಕೂಗ್ತಿದ್ರೆ ನೋಡಿ ಎಷ್ಟು ರೈಸ್ ಆಗ್ತಿದೆ ಅದು ಅಂತ. ಅದಾಗಿದ್ದ ನಂತರ ಯಾವತ್ತು ಕೂರಿಸ್ಬೇಕು ಅಂದರೆ ಸೋಮವಾರ ಹಾಗೆ ಶನಿವಾರ ಕೂರಿಸ್ಬೇಕು. ಅದು ಏರೋ ಹೊತ್ತಲ್ಲಿ ಅಂತಾರೆ, ಬೆಳಗ್ಗೆ ಒಂದು 11 o'clock ಒಳಗಡೆ ಕೂರಿಸ್ಬೇಕು. ಜಾಸ್ತಿ ಬಿಸಿಲು ಬಂದಾಗ ಕೂರಿಸ್ಬಾರ್ದು, ಹಾಗೆ ಸಂಜೆ ಮತ್ತು ಕೂರಿಸಲೇಬಾರ್ದು. ಹಾಗೆ ಕರೆಕ್ಟಾಗೆ 20 ದಿವಸ ಕೂರಿಸ್ಬೇಕು. ಇವತ್ತು ಸೋಮವಾರ ಕೂರಿಸಿದ್ದೀವಿ ಅಂತಂದರೆ ನೆಕ್ಸ್ಟ್ 20 days ಆದಮೇಲೆ 20 ದಿವಸ ಆದಮೇಲೆ ಸೋಮವಾರ ಬರ್ತಲ್ಲ, ಆ 20 ದಿವಸಕ್ಕೆ ಇಳಿಸ್ಬೇಕು. ಅಲ್ಲಿ ಅಷ್ಟೊತ್ತಿಗೆ ಮರಿ ಆಗಿರುತ್ತೆ. ಅಲ್ಲಿವರೆಗೂ ರಾಗಿ ಅಥವಾ ಅಕ್ಕಿ ಕಾಳು ಏನು ಫುಡ್ಡು ಹಾಕ್ತಾ ಇರಬೇಕು. ಮರಿ ಜಾಸ್ತಿ ಆಗೋದಕ್ಕೆ ಮೇಯ್ನ್ ಟಿಪ್ಸ್ ಅಂತಂದರೆ, ಕೋಳಿ ಮೊಟ್ಟೆ ಇಟ್ಟು ಒಂದು 3 daysಗೆಲ್ಲನೂ ಕಾವಿ ಕುತ್ಕೊಬಿಡುತ್ತೆ. ಕಾವಿ ಕುತ್ಕೊಂಡಿದ್ದ ತಕ್ಷಣವೇ ನೀವು ಈ ರೀತಿ ಮರಿ ಮಾಡೋದಕ್ಕೆ ಕಾವು ಕೂರಿಸ್ಬಿಡ್ಬೇಕು. ಈ ಸಲ ನಾವು ಮಾಡಿದ ಮೇನ್ ಮಿಸ್ಟೇಕ್ಸ್ ಅಂತಂದರೆ, ಮಮ್ಮಿ ಲಾಸ್ಟ್ ಟೈಮು 10 ಮೊಟ್ಟೆ ಕೂರಿಸಿ 9 ಮರಿ ಆಗಿದ್ವಂತೆ. ಈ ಸಲ 12 ಕೂರಿಸಿ 3 ಆಗಿದೆ. ನಾವು ಮಾಡಿದ ಮಿಸ್ಟೇಕ್ಸ್ ಅಂತಂದರೆ, ಕಾವಿ ಕುತ್ಕೊಂಡು ಒಂದು ವೀಕ್ ಸ್ವಲ್ಪ ಲೇಟ್ ಆಯಿತು. ಆದರೆ ಪಾಪು ನಾವೆಲ್ಲ ಬಾಣಂತಿ ಮನೆ ಅಂತಂದರೆ ತುಂಬ ಕೆಲಸ ಇರುತ್ತಲ್ಲ, ಅದರಿಂದ ಲೇಟ್ ಆಯಿತು. ಆ ಮಿಸ್ಟೇಕ್ಸ್ ನೀವು ಮಾಡೋದಕ್ಕೆ ಹೋಗ್ಬೇಡಿ. ಜಾಸ್ತಿ ಆದಷ್ಟು ಮೊಟ್ಟೆ, ಹಳೆ ಮೊಟ್ಟೆ ಇರುತ್ತಲ್ಲ, ಹಳೆ ಮೊಟ್ಟೆ ಲೋಳೆ ಆಗ್ಬಿಡುತ್ತೆ, ಹೊಸ ಮೊಟ್ಟೆಲಿ ಮರಿ ಆಗಿರುತ್ತೆ. ಹಾಗೆ ಫಸ್ಟು ಸೆಕೆಂಡು 3 ದಿವಸ ಆ ರೀತಿ ಇಟ್ಟಿರುತ್ತಲ್ಲ, ಆ ಮೊಟ್ಟೆಗಳು ಲೋಳೆ ಆಗಿಬಿಡುತ್ತೆ. ಆ ಮಿಸ್ಟೇಕ್ಸ್ ನೀವು ಮಾಡಬೇಡಿ. ಅದಾಗಿದ್ದ ನಂತರ 20 ದಿವಸ ಆಗಿದ್ದ ನಂತರ ಇಳಿಸ್ಬೇಕು. ಇನ್ನೊಂದೇನೆಂದರೆ, ಕೋಳಿನ ಕಾವು ಕೂರಿಸಿದಾಗ ಯಾವುದಾದ್ರೂ ರೂಮು ಸಪ್ರೇಟು, ಇವಾಗ ದನದ ಕೊಟ್ಟಿಗೆ ಆ ರೀತಿ ಏನಾದರೂ ಸಪ್ರೇಟು, ಹಸುಗಳಿಗೆ ಕುರಿಗೆ ಏನಾದರೂ ಪ್ರೈವೇಟಾಗಿರುತ್ತಲ್ಲ, ಅಲ್ಲಿ ಕೂರಿಸ್ಬಿಡ್ಬೇಕು. ನಮ್ಮ ಮನೇಲಿ ದನದ ಕೊಟ್ಟಿಗೆ ಆ ರೀತಿ ಇರಲಿಲ್ಲ, ಅದರಿಂದ ನಾವು ಅಲ್ಲಿರೋ ದಿವಾನ ಕೆಳಗಡೆ ನಾವು ಕೂರಿಸಿದ್ವಿ. ದಯವಿಟ್ಟು ಯಾರು ನೀವು ಯಾಕೆ ಮನೆ ಒಳಗಡೆ ಕೂರಿಸ್ಕೊಳ್ತೀವಿ ಅಂತ ಯಾರು ಕಮೆಂಟ್ಸ್ ಮಾಡೋದಕ್ಕೆ ಹೋಗಬೇಡಿ. ನಮ್ಮ ಮನೇಲಿ ದನದ ಕೊಟ್ಟಿಗೆ ಆ ರೀತಿ ಏನೂ ಇಲ್ಲ. ಹಾಗೆ ಬಚ್ಚಲು ಮನೇಲಿ ನಾವು ಇದನ್ನು ಕೂರಿಸೋಣ ಅಂತಂದರೆ ಬೆಕ್ಕುಗಳಿದ್ದಾವೆ. ಬೆಕ್ಕುಗಳು ಜಂಪ್ ಮಾಡ್ಕೊಳ್ಳೆಲ್ಲ ಬಂದು ತಿನ್ಕೊಬಿಡ್ತವೆ, ಕಿಟಕಿಯಿಂದ ಬಂದು ತಿನ್ಕೊಬಿಡ್ತವೆ. ಹಾಗೆ ನಾಯಿ ಇನ್ ಕೇಸ್ ನಾವು ಸ್ವಲ್ಪ ಯಾವಾಗಾದ್ರೂ ವಾಶ್ರೂಮು ಡೋರ್ ಓಪನ್ ಮಾಡಿದಾಗ ನಾಯಿಗಳು ಬಂದು ಮೊಟ್ಟೆ ತಿನ್ನೋ ಚಾನ್ಸಸ್ ಇರುತ್ತೆ. ಅದರಿಂದ ಬೇಡ, ಬೆಸ್ಟ್ ಅಂತಂದರೆ ದಿವಾನ ಕೆಳಗಡೆ ಅಂದರೆ ಬೆಸ್ಟ್ ಅಂತ ಅಂದ್ಕೊಂಡು ನಾವು ದಿವಾನ ಕೆಳಗಡೆ ಕೂರಿಸ್ತೋ. ನೋಡಿ, 20 days ಆದಮೇಲೆ ಮರಿ ಹೊರಗಡೆ ಬಂದಮೇಲೆ ಎಷ್ಟು ಚೆನ್ನಾಗಿದೆ. ಪುಟ್ಟದಾಗ ಅವತ್ತು ನಾನು ಇಳಿಸಿದ ಮರಿ ಇದು. 20 days ಮರಿ ತುಂಬಾ ಕ್ಯೂಟಾಗಿ ಮುದ್ದಾಗಿರುತ್ತೆ ಫ್ರೆಂಡ್ಸ್. 2 ವೈಟ್ ಕಲರ್ ಮರಿ, ಹಾಗೆ ಒಂದು ಬ್ಲ್ಯಾಕು. ಏನು ಗೊತ್ತಾ, ನೋಡಿ ಇವಾಗ ಈ ಕೋಳಿನ ನಾವು ಟಚ್ ಕೂಡ ಮಾಡೋದಕ್ಕಾಗಲ್ಲ. ಸ್ವಲ್ಪ ನಾವು ಕೈ ಹತ್ರ ತೊಗೊಂಡೋಗ್ತಿದ್ವಿ ಅಂತಂದ್ರೂ ಅದಕ್ಕೆ ತುಂಬ ಕೋಪ ಬಂದುಬಿಡುತ್ತೆ. ಅದೇ ಅಲ್ವಾ ತಾಯಿ ಅಂತಂದರೆ. ವೀಡಿಯೋ ಮಾಡ್ತೀನಿ ನೋಡೋಣ. ಇನ್ನೊಂದೇನು ಗೊತ್ತಾ, ಕೋಳಿ ಆಗಲಿ ಪ್ರಾಣಿ ಆಗಲಿ, ನಾನು ಈ ವಿಡಿಯೋ ನೋಡ್ಬೇಕಾದ್ರೆ ನನಗನ್ಸಿದ್ದು ನೋಡಿ, ಆ ಕೋಳಿ ಆ ಮರಿಗಳನ್ನ ಯಾರೂ ಟಚ್ ಮಾಡ್ದಿರೋಗಿ ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ಳುತ್ತೆ. ಒಂದು ತಾಯಿ ಆದವಳು ಆ ಮಕ್ಳುಗಳ್ನ 10 ಆಗಲಿ 5 ಆಗಲಿ 1 ಆಗಲಿ ತುಂಬಾ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಅದೇ 5 ಮಕ್ಕಳು ಸೇರಿ ಇಬ್ಬರು ತಂದೆ ತಾಯಿ ಆಗಲಿ ಅಥವಾ ಒಬ್ಬರು ತಾಯಿ ಆಗಲಿ ನೋಡ್ಕೊಳ್ಳೋದಕ್ಕಾಗೋದಿಲ್ಲ. ಅವ್ರ ಮೇಲಿರೋ ಇವ್ರ ಮೇಲಿರೋ ಅಂದ್ಕೊಂಡು ಲಾಸ್ಟಿಗೆ ಅನಾಥಾಶ್ರಮ
ಅಥವಾ ವೃದ್ಧಾಶ್ರಮ ಅಥವಾ PG ಅಥವಾ ನೋಡ್ಕೊಳ್ಳೋದಿಲ್ಲ, ಮನೆಯಿಂದನೇ ಆಚೆ ಹಾಕ್ಬಿಡ್ತಾರೆ. ನಾನು ತುಂಬ ಕೇಸಸಲ್ಲಿ ನೋಡಿದ್ದೀನಿ, ಮನೆಯಿಂದನೇ ಆಚೆ ಹಾಕ್ಬಿಡ್ತಾರೆ. ಅತ್ತೆ ಮಾವನಾಗಲಿ ಅಪ್ಪ ಅಮ್ಮನಾಗಲಿ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ, ನಿಮಗೂ ಕೂಡ ದೇವ್ರು ಒಳ್ಳೇದು ಮಾಡ್ತಾನೆ. ನನಗೆ ಈ ಲೈನ್ ಯಾಕೋ ಹೇಳ್ಬೇಕು ಅನ್ನಿಸ್ತು, ಇದು ಈ ವಿಡಿಯೋ ಮಾಡಬೇಕಾದ್ರೆ ಅದಕ್ಕೆ ಹೇಳಿದೆ. ಕಮ್ ಟು ಟಾಪಿಕ್. ನೆಕ್ಸ್ಟು ಇದು ಮರಿ ಇಳಿಸ್ತೀವಲ್ಲ ನಾವು, ಮರಿ ಇಳಿಸಾದ್ಮೇಲೆ ತುಂಬಾ ಕೇರ್ ಮಾಡಬೇಕು ಫ್ರೆಂಡ್ಸ್. ಹದ್ದುಗಳು ಹಾಗೆ ಹಾವುಗಳು ಬರೋ ಚಾನ್ಸಸ್ ಇರುತ್ತೆ, ಹಾಗೆ ಬೆಕ್ಕುಗಳು ಬಂದು ತಿನ್ಕೊಂಡೋಗ್ಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ದೊಡ್ಡ ಪಂಜದಲ್ಲಿ ಕೂಡಾಕಬೇಕು. ಕೂಡಾಕಿದ ನಂತರ ಮಧ್ಯಾಹ್ನ ಟೈಮು ನೀವು ಬಿಸಿಲಿಗೆ ಬಿಡೋದ್ರಿಂದ, ಕೋಳಿ ಆಚೆ ಬಿಡೋದ್ರಿಂದ ಹದ್ದು ಮಧ್ಯಾಹ್ನ ಟೈಮ್ ಬರೋದಿಲ್ಲ. ಅದೊಂದು ಮೇನ್ ಟಿಪ್ಸು. ಹಾಗೆ ಕೀರೆಗಳೆಲ್ಲ ಇರುತ್ತೆ, ತುಂಬಾ ಜೋಪಾನ ಮಾಡಬೇಕು. ಹದ್ದೇನಾದ್ರೂ ಕೋಳಿ ಮರಿ ತಿನ್ನೋಕ್ಕೆ ಬಂದಾಗ ಕೋಳಿ ಯಾವ ರೀತಿ ಜಂಪ್ ಮಾಡುತ್ತೆ ಅಂತಂದರೆ, ಆಲ್ಮೋಸ್ಟ್ ಹದ್ದು ಹೈಟ್ಗೆ ಜಂಪ್ ಮಾಡಿ ಕೋಳಿ ಅದ್ರ ಮೇಲೆ ಫೈಟ್ ಮಾಡೋಕೆ ಹೋಗುತ್ತೆ. ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಕೋಳಿ ಮರಿನ ಕಾಪಾಡ್ಕೊಳ್ಳುತ್ತದು. ಕೋಳಿ ಒಂದು ಇಲ್ಲಿದೆ, ಅಲ್ಲೊಂದು ಮರಿ ಇದೆ. ಮರಿಗಳಿಗೆ 15 ದಿವಸದವರೆಗೂ ಬರೀ ನುಚ್ಚಕ್ಕೆ ಮಾತ್ರ ಹಾಕಬೇಕು. ಅನ್ನ ಹಾಕೋದಕ್ಕೆ ಹೋಗ್ಬೋದು. ಅನ್ನ ಹಾಕಿದ್ರೆ ಕೊಕ್ಕೆಲ್ಲ ಅಂಟ್ಕೊಳ್ಳುತ್ತೆ, ತುಂಬ ಕಷ್ಟ ಆಗುತ್ತೆ ಅವಕ್ಕೆ. 15 ದಿವಸ ಆಗಿದ ನಂತರ ನೀವೇನು ಹಾಕ್ಬೋದು. ಅನ್ನ, ರಾಗಿ ಹಾಗೆ ಗೋಧಿ ಹಾಕಬೇಕು. ದಯವಿಟ್ಟು ಎಲ್ಲರೂ ಕೂಡ ಟೆರೆಸಲ್ಲಿ ಆಗಿರ್ಬೋದು ಅಥವಾ ಮನೆ ಮುಂದೆ ಆಗಿರ್ಬೋದು, ಸ್ವಲ್ಪ ಅಕ್ಕಿನೋ ಅಥವಾ ರಾಗಿನೋ ನಿಮ್ಮ ಟೆರೆಸಲ್ಲಿ ಹಾಕಿ ಒಂದು ಬಟ್ಲ ನೀರಿಡಿ. ಬೇರೆ ಪಕ್ಷಿಗಳಿಗೂ ಕೂಡ ತುಂಬಾ ದಾಹ ಆಗಿರುತ್ತೆ, ಅವಕ್ಕೂ ಕೂಡ ಊಟ ಇರೋದಿಲ್ಲ, ಅವಕ್ಕೂ ಕೂಡ ತುಂಬಾ ಖುಷಿಯಾಗುತ್ತೆ. ಹಾಗೆ ನಿಮಗೂ ಕೂಡ ಆ ಪುಣ್ಯ ಬರುತ್ತೆ. ನಾವು ಬದುಕೋದಲ್ಲ, ಬೇರೆ ಪಕ್ಷಿಗಳು ಬೇರೆಯವಕ್ಕೂ ಕೂಡ ಬದುಕೋದಕ್ಕೆ ನಾವು ಹೆಲ್ಪ್ ಮಾಡಬೇಕು. ನಮ್ಮ ಕೈಲಾಗುತ್ತೆ ಅಂದರೆ ನಾವು ಮಾಡಬೇಕು, ನಮ್ಮ ಕೈಲಾಗಿದ್ದನ್ನು ಮಾಡಬೇಕು. ಅದಾಗಿದ್ದ ನಂತರ ಕೋಳಿ ಮೊಟ್ಟೆ ಮೊದಲು ಅನ್ನೋದಕ್ಕೆ, ಕೋಳಿಯಿಂದನೇ ಮೊಟ್ಟೆ ಬರೋದು, ಹಾಗೆ ಮೊಟ್ಟೆಯಿಂದನೇ ಕೋಳಿ ಬರೋದು. ಕೋಳಿನೂ ಮೊದಲು, ಮೊಟ್ಟೆನೂ ಮೊದಲು, ಅಷ್ಟೇ. ಈ ವಿಡಿಯೋದಲ್ಲಿ ಏನಾದರೂ ನಿಮಗೇನಾದರೂ ತಪ್ಪು ಅಂತ ಅನಿಸಿದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್.